ನಾಳೆ ಹೊತ್ತು ಮುನುಗು ಕುಡ್ದ ಮಸೀಬ್ನಾಳ ಚಂದ್ರನ ಕೈಯಾಗ ಕಂಬೋಚಿ ಕೈ ಬಂದಾನ್ರಲಿ ಇವನ್ ಜುಟ್ಟ ಆಕಿ ಬರೇ ಜುಟ್ಟ ಅಟ್ಟಕ್ಕಿತ್ತೇಳ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೇಳ್ತಾನ ಹಂಗಲ್ಲ ಕೇಳ ಬಾಡಿ ಹಿಡದ ಪದ ಹಾಡೋದಾಸ ನಿನಗ ಯಾವ ಕೊಟ್ಟಾನ ಉಪದೇಶ ನಿನಗ ಯಾವ ಕೊಟ್ಟಾನ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗಂತಾರು ದಾಸರಕ್ಕಿಂತ ಪಾಸ ಕಂಬೋಗಿ ಹುಡುಗ ದಾಸರಕ್ಕಿಂತ ಪಾಸ ಕೇಳಿದವ್ರ ನಿನ್ನ ಹಾಡಿಗಂತಾರು ದಾಸರಕ್ಕಿಂತ ಪಾಸ ಕಂಬೋಗಿ ಹುಡುಗ ದಾಸರಕ್ಕಿಂತ ಪಾಸ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬಿಟ್ಟ ಹಮಾಲಿ ಮಾಡೋದು ಲೇಸ ಹಾಡೋದ ಬಿಟ್ಟ ಕೂಲಿ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡವ್ಯಾಗ ಬೀಳಾವ ಎಟ್ಟ ನಡೆಸಿದ್ವು ಬ್ಯಾಸ ನಮ್ಮ ಮುಂದ ಎಟ್ಟ ನಡೆಸಿದ್ವು ಬ್ಯಾಸ ಕಂಬೋಗಿ ಹುಡುಗ ಎಟ್ಟ ನಡೆಸಿದ್ವು ದ್ಯಾಸ ಹಾಸಿಗೆ ಕಾಣಲದೆ ಅಡವ್ಯಾಗ ಬೀಳಾವ ಎಟ್ಟ ನಡೆಸಿದ್ವು ಬ್ಯಾಸ ನಮ್ಮ ಮುಂದ ಎಟ್ಟ ನಡೆಸಿದ್ವು ದ್ಯಾಸ ಅಂದಿಗಿ ಹೇಳು ಕೆರಿನೆಲೇಸ ಊರಾಗದ ಹೆಂಗ ಆದಿತ್ತ ಸ್ವಗಸ ಊರಾಗ ಇವಕ್ಕ ಹೆಂಗ ಆದಿತ್ತ ಸೊಗಸ ಮೂಗಿನ ವಾಸನೆ ಹುಡುಗೇನ ಬಲ್ಲದ ಮಲ್ಲೆ ಹೂವಿನ ವಾಸ ಗಮ ಗಮ ಮಲ್ಲೆ ಹೂವಿನ ವಾಸ ತಂಪಾದ ಮಲ್ಲೆ ಹೂವಿನ ವಾಸ ಮೂಗಿನ ವಾಸನೆ ಮುಕ್ಕಳಿನ ಬಲ್ಲದ ಮಲ್ಲೆ ಹೂವಿನ ವಾಸ ಘಮ ಘಮ ಮಲ್ಲೆ ಹೂವಿನ ವಾಸ ಸಿದ್ರಾಮೈರಿ ಗುರುವಿನ ಉಪದೇಶ ಬಾಳೆಗೆರ ಕಲಿಗೆ ಬಂಗಾರ ಕಳಸ ಬಾಳೆಗೆರ ಕಲಿಗೆ ಬಂಗಾರ ಕಳಸ ಕವಿಯ ಅಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪದ್ಯ ಕೊಮ್ಮಿ ಅಡಿಯ ನುಡಿಯ ಪ್ರಾಸ ಅಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಪ್ರಾಸೆ ಕೊಮ್ಮಿ ಅಡಿಯ ನುಡಿಯ ಪ್ರಾಸ ಎಲ್ಲಿಗೆ ತಂದು ಬಿಟ್ಟ ನೋಡ್ರಿ ಸುದ್ದಿ ಎಲ್ಲಿಗೆ ತಂದಾನು ಇದ ಬ್ಯಾಂಕಿ ಬಬಲಾದಿ ಐತಿ ಕಂಬೋಗಿ ಹುಡುಗ ಬ್ಯಾಂಕಿ ಬಬಲಾದಿ ಇದ್ದಂಗ ನಾ ಸದಾಶಿವ ಮುತ್ಯ ಅದನ್ನೇ ಅಂತ ಹೇಳತ್ತೇನ ಅಲ್ಲ ನೀನು ಸದಾಶಿವನ ಮುತ್ಯನ ಮಾರಿದ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವಾಗ ಸದಾಶಿವ ಮುತ್ಯನ ತಳ ಗೊತ್ತೈತಿ ಇಲ್ಲ ಒಂದು ಪಕ್ಕ ನಿನಗ ಸೀತಿ ಮನೆಯಾಗಿದ್ದಳ ಚಂದ್ರವ ತಾಯಿ ಅವತಾರ ಆಕೆ ಕೈಯಾಗ ಸಿಕ್ಕ ಮೂರೂರು ಸೀಮ್ಯಾಗ ಚಿಕ್ಕೈ ಗಪ್ಪಾಗ್ಯಾನ ಜುಟ್ಟ ಜುಟ್ಟ ಕಿತ್ತಿ ತೆಗದಾಳ ಆಕೆ ಕೈಯಾಗ ಅವನ ಜುಟ್ಟು ಹೋಗ್ಯಾವ ನಾಳೆ ಹೊತ್ತು ಮುನುಗು ಕುಡ್ದ ಮಸೀಬ್ನಾಳ ಚಂದ್ರನ ಕೈಯಾಗ ಕಂಬೋಚಿ ಕೈ ಬಂದಾನ್ರಲಿ ಇವನ್ ಜುಟ್ಟ ಆಕೆ ಬರೇ ಜುಟ್ಟ ಅಟ್ಟ ಕಿತ್ತೇಳ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೇಳ್ತಾನ ಹಂಗಲ್ಲ ಕೇಳ ಇದ್ರ ಸುದ್ದಿ ಬೇರೆ ಐತಮ್ಮ ಸದಾಶಿವ ಮುತ್ಯ ದೊಡ್ಡ ಮತ್ ಹೇಳತ್ತೇನ್ರಿ ಸದಾಶಿವ ಮುತ್ಯ ಸರ್ಕಾರ ದೊಡ್ಡವ ಇದ್ದಂದ್ರ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವ ಮುತ್ಯನ ತೇರಿ ಎಳಿತೈತಿ ವರ್ಷಕ್ಕೊಮ್ಮೆ ಸದಾಶಿವ ಮುತ್ಯನ ತೇರಿ ಎಳಿಬೇಕಾದ್ರ ಡೈರೆಕ್ಟ್ ಎಳಿಯಂಗಿಲ್ಲದ ಹೆಂಗ ಎಳಿತೈತಿ ಸದಾಶಿವ ಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕ ಚಂದ್ರವನ್ನ ಸೀರಿ ಸುತ್ತಬೇಕ ಆಮೇಲೆ ಎಳಿತೈತಿ ಆಯ್ತ ತೇರ ಮುಂದಕ್ಕೆ ಎಳಿತೈತಿ ಓ ತಮ್ಮ ಅಲ್ಲಿ ತಿರುಗಲತ್ತೇ ನೋಡ್ರಿ ಸೀಟಿ ಹೋಗೋದು ಗೊಪ್ಪ ಇವ ಗಿಲಿಗಿಚ್ಚಿ ಮಾರಿ ಹೌದ್ರಲ್ಲೇ
ನಿಮ್ಮ ಮುತ್ಯಾಗಾಲ ನಿಮ್ಮ ಅಪ್ಪಗ ನಮ್ಮ ಸೀರೆ ಬೆನ ಬಿಟ್ಟಿಲ್ಲ ಮ್ಯಾಲ ಕಳಸಕ್ಕ ಚಂದ್ರವ ತಾಯಿ ಸೀರೆ ಸುತ್ತಿದಾಗನ ತೇರ ಮುಂದೆ ಎಳಿತೈತಿ ಯಾಕ ತೇರ ಮುಂದೆ ಎಳಿಲಕ್ಕ ಬರಂಗಿಲ್ಲ ಇದು ಹಿಂಗ ಹೇಳ್ತತಿ ಅವರ ಏನ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿಪ್ಪ ಏನತ್ತ ಎಲ್ಲ ಪರಮಾತ್ಮನ ಮಾಡ್ಯಾನತ್ರಿ ಒಮ್ಮೆ ಹೇಳ್ತಾನು ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಅತ್ ಹೇಳವನು ಇವನ ಒಮ್ಮೆ ಹೇಳ್ತಾನು ಪರಮಾತ್ಮಗ 5 ಮುಖ ಅದಾವ 5 ಮುಖ ಅದಾವ ಯಾವ್ಯಾವ ಅಘೋರ ಮುಖ ಈಶಾನ್ಯ ಮುಖ ವಾಮದೇವ ಮುಖ ತತ್ಪ್ರಶ ಮುಖ ಸದೋ ಜಾತ ಮುಖ ಒಮ್ಮೆ ಹೇಳತಿ ಅವಂಗ ಕೈಯ ಕಾಲ ಕಣ್ಣ ಮೂಗ ಇಲ್ಲ ಹೇಳ್ತಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಒಮ್ಮೆ ಹೇಳ್ತಿ ಒಮ್ಮೆ ಅವಂಗ 5 ಮುಖ ಅದಾವ ಹೇಳ್ತಿ ಹಂಗ್ಯಾಕೋ ಸುರೇಶ್ 6 ತಿಂಗಳ ಕಡೆ 6 ತಿಂಗಳ ಈ ಕಡೆ ಮನಮುಖಾವಿನ ಚಟ ಬಿದ್ದದನ ಅದ ಬಾಯಿಲೆ ಹೇಳುದು ಅದ ಬಾಯಿಲೆ ತಿನ್ನುದು ಹಂಗ ಮಾಡ್ಲಕ್ ಹೋಗಬೇಡ ದಗದ ಒಮ್ಮೆ ಅವಂಗ ಕೈ ಕಾಲ ಇಲ್ಲತ್ರೆ ಹೇಳ ಒಂದ ಇಲ್ಲ ಇರಕ ಅವಂಗ ಕೈ ಕಾಲ ಅದಾವ ಹೇಳರೆ ಒಂದ ಕೈಯ ಕಾಲ ಕಣ್ಣ ಮೂಗ ಅದಾವ ಅಂದಿ ನಿನ್ನ ಪರಮಾತ್ಮಗ ನನ್ನ ಶರೀರ ಅನ್ನುವಂತ ಸೀರೆ ಬೆನ್ನ ಹತ್ತೈತಿ ಅದ ತಿಳ್ಕೊಳ್ಳೋದು ನೋಡ ನನ್ನ ಕೈಯ ಕಾಲ ಕಣ್ಣ ಮೂಗ ಇರ್ಬೇಕಾದ್ರೆ ರಕ್ತ ಮಾಂಸ ಚರ್ಮ ರೋಮ ನಂದೈತಿ ಈತನ ಬಿಟ್ಟು ಏನ್ರಿ ನಿಮ್ಮ ಪರಮಾತ್ಮ ಕಡಿಯಾಕ ನಿತ್ತಾನ ಪರಮಾತ್ಮರೇ ಅಂದ್ರೆ ಯಾರು ಪರಮಾತ್ಮ ಅಂದಾರಿ ಅದಕ್ಕತ್ತ ಕೇಳಿ ನಿನಗ ಎಲ್ಲಿ ರೂಪ ಐತೋ ಅಲ್ಲಿ ನಾಮ ಐತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮನ ಮುಖದಿಂದ ಜಗ ಹುಟ್ಟೈತಿ ಅಂತ ಹೇಳಿದಿ ಒಬ್ರನ್ನ ಕರಿಬೇಕಾದ್ರ ಒಬ್ರಿಗೆ ರೂಪ ಇದ್ದಾಗ ಕರಿಬೇಕು ಸುರೇಶ ಅಂತ ಹೇಳಿ ನಿನಗ ಒದರ್ಬೇಕಾದ್ರೆ ಕೈಯ ಕಾಲ ಕಣ್ಣ ಮೂಗ ಕಂಡ ದ್ವೈತ ಶರೀರ ಐತಿ ನಿನಗ ಕಾಣ್ತೈತಿ ಅದಕ್ಕೆ ನಿನ್ನ ನಾವು ಕರಿತೀವ ಪರಮಾತ್ಮನ ಕರಿಬೇಕಾದ್ರ ಮತ್ತ ಅವಂಗೂ ಇದೆಲ್ಲ ಸಜ್ಜ ಬೇಕಲ್ಲ ಮತ್ ಬೇಕಲ್ಲ ನಾವೆಲ್ಲ ಸಜ್ಜ ಅವಂಗದಾವ ಅಂದ್ರ ನಿಮ್ಮ ಅಪ್ಪಗ ನನ್ನ ಪಾಲ ಹತ್ತೈತಿ ಅಂದಂಗ ಆತ ನೀ ಹೆಂಗ ದೊಡ್ಡವ ಆಗ್ತಿ ಮುಖ ಅಂದ್ರ ಹೆಣ್ಣ ಆತಲ ಇರ್ಲ್ರಿ ಶಾನೆ ಭಾಳದಾನು ಹೇಳತ್ಯಾನ ಗಂಡುಗಳು ಭಾಳ ಮಂದಿ ಅದಾರತ್ರಿ ನಮಗ ಗಂಡ್ರು ನೆತ್ಯಾಗ ಕುಕ್ ಮಾಸ್ತಿರತ್ತ ಅಲ್ಲಿ ಒಬ್ಬ ಗಂಡದಾನತ್ ಮೂಗನ್ಯಾಗ ಮೂಗ್ಬಟ್ಟು ಹಾಕ್ತಿವತ್ ಇಲ್ಲಿ ಒಂದು ಗಂಡ ಐತತ್ರಿ ತಮ್ಮ ಇದು ಪಂಚತತ್ವದ ಗಡಿಗೆ ಐತಿ ಅದಕ್ಕ ಪಂಚತತ್ವದ ಮೂಗಬಟ್ಟು ಇಡಬೇಕಾಗೈತಿ ಗಂಡ ಅದಾನತ್ ಹೇಳಿ ಇಟ್ಟಿಲ್ಲ ಅಲ್ಲಿ ಪಂಚತತ್ವ ಅಂದ್ರೆ ಯಾವ ಪೃಥ್ವಿ ಆಪ ತೇಜ ವಾಯು ಆಕಾಶ ಅವನು ಇಟ್ಟ 5 ತತ್ವಕ್ಕ ಒಂದೊಂದು ಶಾಖ ಮುಟ್ಲತ್ ಹೇಳಿ ಒಂದೊಂದು ತತ್ವಕ್ಕೆ ಒಂದೊಂದು ಕೂನ್ ಇರ್ಲತ್ 5 ತತ್ವದ ಮೂಗುಬಟ್ಟು ಹಾಕಬೇಕಾಗೈತಿ ಪಂಚತತ್ವದ ಕೂನತ್ ಮೂಗನ್ಯಾಗ ಮೂಗುಬಟ್ಟು ಇಟ್ಟಾರ ಅದಕ್ಕ ಏನ 5 ಅಟ್ಟ ಉಳ್ದಿಲ್ಲ 5 5 25 ಶಾಖ ಹೊಡೆದಾವ ಅದನ್ನ ಹೇಳಿಲ್ಲ 5 ಅಟ್ಟ ಉಳ್ದಾವ ನಾವೇನ ಇಲ್ಲ 5 5 25 ಪೃಥ್ವಿ ಆಪ ತೇಜ ವಾಯು ಆಕಾಶ 5 ತತ್ವದವಲ್ಲನ ಇವಕ್ಕ 5 ಶಾಖ ಹೊಡೆದು 25 ಆಗ್ಯಾವ ಒಂದೊಂದು ತತ್ವಕ್ಕೆ 5 ಯಾವ್ಯಾವ ಯಾವ ಪೃಥ್ವಿ ತತ್ವ ಯಾವಪ್ಪ ಅಂದ್ರ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇದು ಪೃಥ್ವಿ ತತ್ವ ಆತು ಇನ್ನು ಆಪ ತತ್ವ ಅದಕ್ಕೆ ಯಾವ ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಇದಕ್ಕೆ 5 ತತ್ವ ಆತು ಇನ್ನ ತೇಜ ತತ್ವಗಳ ಸಂಕೋಚನ ಚಲನ ಉತ್ಕ್ರಮಣ ದ್ರಾವಣ ಪ್ರಸಾರಣ ಇದು ತೇಜ ತತ್ವ ಆತು ಇನ್ನು ಆಕಾಶ ತತ್ವ ಯಾವ ಕಟ್ಟಾಕಾಶ ಕಂಠಾಕಾಶ ಶಿರಾಕಾಶ ಕಟ್ ಹೃದಯಾಕಾಶ ಇವು 5 ತತ್ವ ಆಕಾಶದು ಅದು ಇನ್ನು ವಾಯು ತತ್ವ ಒಂದೈತಿ ವಾಯು ಅಂದ್ರ ಗಂಡತ್ ಹೇಳ್ತಾರ ನಾ ಉಳಿಕಿದ್ದು 5 ತತ್ವ ನಾ ಹೇಳೇನಿ 20 ತತ್ವ ನಾ ಹೇಳೇನಿ ವಾಯು ತತ್ವದ 5 ತತ್ವ ಬಂದನಿ ಹೇಳ ಮುಂದಿನ ಸಂಧಿ ಪಂಚಕರ್ಣಿ ಲೇಖಿ ಅದಾವ ಮತ್ ಇವ್ ಹಂಗ ಅಲ್ಲ ಸದ್ದ ಹುಡುಕ್ಯಾಡ್ರ ಪಂಚಕರ್ಣಿ ಬುಕ್ ತಂದ ಟೇಜ್ ಮ್ಯಾಗಿಟ್ರ ಸಿಗಲಾಕ ಬೇಕ ಪಂಚಕರ್ಣಿ ಅಭ್ಯಾಸ ಮಾಡ್ರ ಅಟ್ಟ ಗೊತ್ತಾಗ್ತತಿ ತಮ್ಮ ಸುರೇಶ ಮಾಡ್ಯಾನ ಅವನು ಅದಕ್ಕೆ ಹೇಳತ್ತೇನು ಪರಮಾತ್ಮ ಭಾಳ ದೊಡ್ಡ ಪರಮಾತ್ಮನದಿಂದ ಭಾಳ ಮಂದಿ ಹುಟ್ಟ್ಯಾರತ್ರಿ ಯಾವ ಪರಮಾತ್ಮನ ಭುಜದಿಂದ ಯಾವ ವಿಷ್ಣು ಹುಟ್ಟಿದತ್ತ ವಿಷ್ಣುನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದ ಬ್ರಹ್ಮನದಿಂದ ನಾ ಯಾನ್ ಹೇಳತ್ಯ ನೋಡ್ರಿ ಮತ್ತೆ ಮಾನಸ ಪುತ್ರ ಹುಟ್ಟಿರತ್ತ ಪರಮಾತ್ಮ ಜಡ್ಯಾಗ ವೀರಭದ್ರ ಹುಟ್ಟಿದತ್ತ ಪರಮಾತ್ಮನ ಜಡಿ ಒಳಗತ್ ಹೇಳತ್ತೇನು ಅದಕ್ಕೆ ನಮ್ಮ ಕವಿಗಳು ಏನು ಕೇಳ್ತಾರ ನೋಡ್ರಿ ಲೇಖಿ ಸಮೇತ ತಮ್ಮ ಪುರಾಣ ಇಟ್ಟಿಟ್ಟದಾವ ಇವು ಯಾವಾರ ಪುರಾಣ ಲೇಖಿ ಕೊಟ್ಟ ಹಾಡ್ಕಿ ಇಟ್ಟಾರ ಇದ್ರೊಳಗ ನಿಮ್ಮ ಪರಮಾತ್ಮ ಹೆಂಗ ಹುಟ್ಟಿದ ಯಾರಿಂದ ಹುಟ್ಟಿದ ಹೇಳತ್ತನ ಕೇಳ ಆದಿಯೋಗ ಹಿಡದ ಆದಿಶಕ್ತಿ ಎದ್ದಾಕಿ ಓದಿ ನೋಡ
ನಿನ ಗೋಟ ವಾದ ವಿವಾದ ನಡೆಸಿದಿ ಆಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿನಿ ಘಟ್ಟ ಏ ಅನ್ನಾದಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಯಾರೋ ಹಳಿ ಮ್ಯಾಟ ತಿಂದಿಯೋ ಏಟ ಏ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ ತಿಂದಿಯೋ ಏಟ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನಾದು ನೀಲಕಂಠ ಪರಶಕ್ತಿ ರಥಸ್ಯಾಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ಏ ಹರದಿ ಹೃದಯದಿ ಹರ ಜನಸಿದ್ದ ಕಾರ್ಯ ಏ ನಿನಗೇನ ಗೊತ್ತದು ಗರ್ವೇ ಕೇಳ ಕಿವಿ ಕ್ವಾಟ ಏ ನಿನಗೇನ ಗೊತ್ತದ ಗರ್ವೇ ಕೇಳ ಕಿವಿ ಕ್ವಾಟ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನಂದ ಏ ಶಕ್ತಿ ಪುರಾಣ ಹಿಂಗ ಬರದೇತ ಹಾಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡೋ ಜಟ್ಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ನೀ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ಆಡಮೋಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಕೋಡಿ ಉಂಡಾರ ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇತರ ಅಗಮ ನಿಗಮ ಬೊಗಲ ತ್ವಗಲಾಗ ಏ ಕ್ರಿಯಾ ವಿಚ್ಛ ಜ್ಞಾನ ಮೂರ ಒಮ್ಮೆಲೆ ಅರೆ ಮೊಟ್ಟ ಕ್ರಿಯಾ ವಿಚ್ಛ ಜ್ಞಾನ ಒಮ್ಮೆಲೆ ಮೊಟ್ಟ ಏನು ಹೇಳ್ತಾರ ನೋಡ್ರಿ ಕವಿಗಳ ಅವರ ಬೇರೆ ಆದಿಯುಗ ಹಿಡಿದ ಆದಿಶಕ್ತಿ ಇದ್ದಕ್ಕೆ ಓದಿ ನೋಡವೇದಿನ ಗುಟ್ಟ ವಾದ ವಿವಾದ ನಡೆಸಿದಿ ಅಡಮುಟ್ಟ ನಿನ್ನಂತ ಕಸುಮುಳ ಹಾಡಂಗ ನೋಡೇನೋ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟ್ಯಾರ ಹಳಿ ಮೆಟ್ಟ ತಿಂದಿರು ಏಟ ಇದನ್ನ ಅಂದಿಲ್ಲ ಇದನ್ನ ಸಾವಳಿಗೆ ಮೊಹಮ್ಮದ್ ಸಾಬ್ ಅಂದಾರ ಸಾವಳಿಗೆ ವಸ್ತಾದ್ರದೈತಿ ಇದು ಮೊಹಮ್ಮದ್ ಸಾಬ್ ಅದಕ್ಕೆ ಹೇಳ್ಯಾರ ಏನತ್ತ ಪರಮ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ
ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ಪರ ಶಕ್ತಿ ರಚಶಾಲ ದಿಕ್ಕಗಳ ಎಂಟ ಹೌದಾ ಕತ್ತಿ ಗೊತ್ತ ಇಲ್ಲದ ತಗಿ ಬೇಡ ತಂಟ ಹಾ ಹಾ ಹರದಿ ಹೃದಯದಿ ಹರ ಜನಿಸಿದ್ದ ಖರೆ ಅಕ್ಕಿ ಅಂತ ಅಕ್ಕಿ ಯಾವಾಗ ರಚನೆ ಮಾಡ್ಯಾಳ ಅವಾಗ ಜನಿಸ್ಬೇಕಾಗ್ಯದ ಅಕ್ಕಿದಿಂದ ಬಂದದಿ ಅಕ್ಕಿದಿಂದ ನೀ ಬಂದದಿ ಹಾ ಹಾ ಅದಕ್ಕೆ ಹೇಳ್ತಾರೆ ಹರಿ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನತ್ತ ಯಾರು ಹೇಳ್ತಾರ ಹಿಂಗ ಹೇಳತ್ಯಾರ ಶಕ್ತಿ ಪುರಾಣ ಹೇಳ್ತೈತಿ ಶಕ್ತಿ ಪುರಾಣ ಬರ್ತತಿ ಸ್ಪಷ್ಟ ಶಕ್ತಿ ಪುರಾಣದೊಳಗೆ ಏನು ಬರ್ತೈತಿ ಹಾ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನಂತ ಹೌದು ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಹೌದು ಆಕಿದಿಂದ ಬ್ರಹ್ಮ ಆದ ಪ್ರಕಟ ಹಾ. ಆಕೆಲ ಸಕಿಲ ಓದಿ ನೋಡು ನೀನು ಝಟಪಟ ಖರೆ ಐತ್ಲ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಹಾ ಗಿರ್ವಾಣಿ ಗ್ರಂಥ ಹಿಂಗ ಬರದಿಟ್ಟ ಯಾವ ಗ್ರಂಥ ಗಿರಿವಾಣಿ ಗಿರಿವಾಣಿ ಗ್ರಂಥ ಹಾ ಗ್ರಂಥ ಕೊಟ್ಟೈತಿದ್ ಯಾವಾರ ಹೌದು ಅದಕ್ಕೆ ಹೇಳ್ತಾರೆ ಇವರು ಒಂದು ಬೇರೆ ವಿಷಯ ರೀ ಸುದ್ದಿ ಇವನ ಪದಾನ ಬೇರೆ ಅಲ್ಲ ಇವನ ಪದ ಇವ್ ಯಾವ ಕವಿ ಮಾಡಿ ಕೊಟ್ಟದ ಪದ ಅಲ್ಲಿ ಒಂದು ಇವ ಏರು ಇಲ್ಲ ಇಳಿನೂ ಇಲ್ಲ ಚಾಲು ಇಲ್ಲ ಅವಕ್ಕೆ ಬಂದು ಇಲ್ಲ ಹೋಗುದು ಇಲ್ಲ ಇವನ ದಗದ್ ಬೇರೆ ರೀಪ್ಪ ಹಾ ಇವನ ದಗದ್ ಹೆಂಗ ಹೇಳೇನ್ರಿ ಏನ್ ಮುಚ್ಚಿ ಹೋದಂಗ ಹಂಗಿಲ್ರ ದಗದ ಇವನ ದಗದ್ ಹೆಂಗೈತಿ ಗೊತ್ತೇನ್ರಿ ಹಾ ಊರಾಗಿನ ಕ್ವಾಣಿ ಇದ್ದಂಗ್ರಿ ಇವನ ದಗದ ಹೆಂಗ ತಾನು ಹೋಗಂಗಿಲ್ಲ ಮತ್ತೊಂದು ಕ್ವಾಣಿಗೆ ಹೋಗ್ಬಿಡಂಗಿಲ್ಲ ಹಾ ಅದು ಒಮ್ಮೆ ಏರ್ತಂದ್ರ ಅದ ಏರ್ತಂದ್ರ ಗದ್ದ ಇಟ್ಕೊಂಡು ಕೂತ ಬಿಡೋದು ಮ್ಯಾಲ ಕೂತ ಬಿಡುದು ಮತ್ತೊಂದು ಕೋಣ ಬರ್ಕೊಡಂಗಿಲ್ಲ ತಾನು ಡ್ಯೂಟಿ ಮಾಡಂಗಿಲ್ಲ ಮತ್ತೊಂದಕ್ಕೂ ಮಾಡಿಕೊಡಂಗಿಲ್ಲ ಇಂಥ ಕೋಣಿದು ಹಂಗ ಹಾ ಕೇಳಿದ ಪ್ರಶ್ನೆಕ್ಕೆ ಉತ್ತರ ಜವಾಬಿಲ್ಲ ಇಲ್ಲ ಪದ್ಯದೊಳಗೆ ಕೂತಾಗ ನಿತ್ತಾಗ ಹೋದಾಗ ಬಂದ ನಮ್ಮ ಊರಾಗ ದನ ಕೈ ಹುಡುಗರು ಮಾಡ್ತಾವ ಇದನ್ನ ತಗದ ಪದಕ್ಕ ಪದ ಬರ್ಲೆ ಜವಾಬು ನೋಡು ಆಗ್ಲಿ ಅದ್ರ ನೀರು ತಿಳಿಲಿ ನಿಂದ ಬಂದಟ್ಲೆ ಅವಮ್ಮೆ ಹೆಂಗ್ರಿ ಜಿಂಗರ್ ಬಿಲ್ಲಿ ಅತ್ತಾನ ಅದಲ್ಲ ಇವಂತ ಜಿಂಗರ್ ಬಿಲಿ ಅತ್ತಾನ್ರಿ ಜಿಂಗರ್ ಬೀಲಿ ಚಂಪಾಕಲಿ ಅದ್ರ ಅಟ್ಟ ಬಾಯ್ ನೀನ ನೆಗ ತೆಗಿತ್ತನ ಹಾ ರೀ ಅಲ್ಲ ನೀನ ಬಾಯ್ ಹಸನ್ ಬಾಳ ಹುಡುಗಂದ ಬಾಯಿ ಮ್ಯಾಗ ಏನು ಸರಸ್ವತಿ ಅದು ಮಾಡ್ಯಾಳೋ ಇಲ್ಲೋ ನಿನಗೊಂಜರ ನಾಲಿಗೆ ಮ್ಯಾಗ ಓ ಇದು ಬಾ ರಿಪೇರಿ ಮಾಡಿದನ ಬಾಟಾ ಕಂಪನಿಗೆ ಇದು ಹೋಗೋದು ಸುದ್ದ ಬಾಟಾಕರಿ ಅದಕ್ಕ ಹೇಳತ್ಯಾರಿ ಮತ್ತೆ ಏನತ್ತ ಗುರು ಬಾಳ ದೊಡ್ಡವ ಹಾ ನಿನಗೊಂದು ಮಾತು ಹೇಳಿನಿ ತಳದಾಗ ಏನತ್ತ ಕತ್ತಲಿ ಅಂದ್ರೆ ಹೆಣ್ಣ ಬೆಳಕ ಅಂದ್ರೆ ಗಂಡ ಮೊದಲು ಹುಟ್ಟಿದ್ದ ಕತ್ತಲಿ ಮೊದಲು ಇತ್ತ ಕತ್ತಲಿ ಅದ್ರ ಹೊಟ್ಟಿಲೆ ಹುಟ್ಟಿದ ಬೆಳಕ ಸೂರ್ಯ ಚಂದ್ರ ತಯಾರಾಗಣ ಬೆಳಕ ಹಿಂದಾಗಡೆ ಅದಕ್ಕೆ ಮೊದಲ ಕತ್ತಲಿನಲ್ಲ ಮೊದಲು ಕತ್ತಲಿದ್ದಾಗ ಬೆಳಕು ಬಂದತಿ ಅಂತ ನಾ ಹೇಳಿನಿ ಅವನು ಒಂದು ಮಾತು ಹೇಳೇನ್ರಿ ಒಪ್ಪಕೊಂಡಾನ ಬಂದ ಹಂಗ ಗು ಅಂದ್ರ ಕತ್ತಲಿ ರು ಅಂದ್ರೆ ಬೆಳಕ ಮೊದಲು ಗು ಅಂದ್ರ ಕತ್ತಲಿ ರು ಅಂದ್ರ ಬೆಳಕ ಮೊದಲು ಇದ್ದದ ಹೆಣ್ಣ ಆಮೇಲೆ ಬೆಳಕ ಗುರು ಯಾವಾಗ ಯಾವಾಗ ನಿನ್ನಲ್ಲಿ ಅರು ಆಗ್ತದ ನೋಡು ಮಾಡ್ಕೋಬೇಕು ಅರು ಆದ ಬಳಕ ಗುರು ಆಗ್ತೈತೀನಿ ಅರು ಬೇಕಲ್ಲ ಅರು ಇದ್ದವನೇ ಗುರು ಆಗ್ಲಕ್ಕ ಬರ್ತೈತಿ ಅವಂಗ ಅರು ಇರ್ಲಿಕ್ಕೆ ಅವನ ಗುರು ಆಗ್ತಾನು ಏನ ಗುರು ದೊಡ್ಡವ ಅಂತ ಹೇಳಿದಿ ಉದಾಹರಣೆ ಕೊಡ್ತಾನೆ ಕೇಳ್ತಮ್ಮ ಗುರು ಇದ್ರ ಇರ್ಬೇಕಂತವ ಎಲ್ಲ ಶಿಷ್ಯರು ಅಷ್ಟೇ ಇರ್ಬೇಕು ಗುರುವಿಗೆ ಸಮಾನ ವಸ್ತುಕ ಗುರು ಅತ್ತಾರ ಆದ್ರೆ ನಿನ್ನಲ್ಲಿ ಗುರು ಒಬ್ಬ ಬ್ಯಾರೆ ಅದಾನ ಗುರು ದೊಡ್ಡವ ಅಂತ ಹೇಳಿದಿ ಗುರು ದ್ರೋಣಾಚಾರ್ಯ ಇದ್ದ ಏನ್ ಮಾಡಿದ ಪಾಂಡವರಿಗೆ ವಿದ್ಯಾ ಕಲಿಸ್ತಿದ್ದ ಒಂದ್ ಅಗದಾತ್ರಲ್ಲಿ ಏನಾತ ಇದನ್ನ ನೋಡಿ ಏಕಲವ್ಯ ವಿದ್ಯಾ ಕಲಸತ್ತು ಓಡಿ ಬಂದ ಏಕಲವ್ಯ ಯಾವ ಗುರು ದ್ರೋಣಾಚಾರ್ಯ ಕಡೆ ಓಡಿ ಬಂದಾಗ ನಮಗೂ ನನಗೂ ಒಟ್ಟು ವಿದ್ಯಾ ಕಲಸ್ರಿ ಗುರುವೇ ಅಂತ ಹೇಳಿ ಎದುರಿಗೆ ನಿತ್ತ ವಿದ್ಯಾನ ಕಲಿಸುದಲ್ಲ ತಿಳಿ ಹೊಳ್ಳಿ ಕಳಿಸಿದ ಯಾರಿಗೆ ಏಕಲವ್ಯಾಗ ಏಕಲವ್ಯ ಮರಳಿ ಹಂಗ ಮನಿಗೆ ಹೋಗಬಾರ್ದು ಅಂತ ಹೇಳಿ ಏನ್ ಮಾಡಿದ ಒಂದ್ ಮಣ್ಣ ತಗೊಂಡ ಮಣ್ಣಿನ ಮೂರ್ತಿ ಮಾಡಿಟ್ಟ ಮಣ್ಣಿನ ಮೂರ್ತಿ ಮಾಡಿಟ್ಟು ವಿದ್ಯಾ ಕಲಿತಿದ್ದ ಏಕಲವ್ಯ ವಿದ್ಯಾ ಕಲಿಯುತ್ತ ನಿಂತಿದ್ದ ಅದ ಹಾದ್ಯಾಗ ಒಂದ್ ದಗದಾತ್ರಿ ಪಾಂಡವರ ಬ್ಯಾಟಿ ಆಡ್ಬೇಕಂತ ಹೇಳಿ ತಿಳ್ಕೊಂಡು ನಾಯಿ ತಗೊಂಡ ಬ್ಯಾಟಿ ಆಡ್ಲಕ್ ಹೋದ್ರು ನಾಯಿ ತಿರುಗಾಡುತ್ತ ಹೋದು ಏಕಲವ್ಯನ ಹತ್ಯಾಕನ ಏಕಲವ್ಯನ ವಾಸ ನೋಡಿ ನಾಯಿ ಬಗಳಕ್ ಹತ್ತುವೆ ಏಕಲವ್ಯ ವಿಚಾರ ಮಾಡ್ತಾನ ಏನತ್ತ ಬಾಣ ಬಿಡ್ತೀಯ ಪ್ರಾಣ ಹತ್ಯೆ ಆಗ್ತದೆ ಪ್ರಾಣ ಹತ್ಯೆ ಆದ್ರ ನನಗ ಪಾಪ ಆಗ್ತೈತಿ ಪ್ರಾಣ ಹತ್ಯೆ ಮಾಡಿ ಪಾಪ ಕಟ್ಕೋಬಾರ್ದ ತಿಳ್ಕೊಂಡು ಏನ್ ಮಾಡಿದ ಬಾಣಿನಿಂದ ಬಾಯಿಜಾಳಿಗೆ ಹಾಕಿಬಿಟ್ಟ ನಾಯಿ ಬಾಯಿಗೆ ಬಾಯಿಜಾಳಿಗೆ ಹಾಕಿದ ಅದೇ ಬಾಯಿಜಾಳಿಗೆ ಇಟ್ಕೊಂಡ ಪಾಂಡವ್ರ ಕಡೆ ಹೋದ ನಾಯಿಗಳ
ಇದನ್ನ ನೋಡಿ ಪಾಂಡವರೊಳಗ ಅರ್ಜುನಗ ಸಿಟ್ಟು ಬಾಳ ಬತ್ತು. ಈ ವಿದ್ಯೆ ಯಾರಿಗ್ ಗೊತ್ತಿಲ್ಲ. ಈ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯನ ಬಿಟ್ರ ಮತ್ತಾರಿಗೆ ಗೊತ್ತಿಲ್ಲ. ಇವನ ಇದನ್ನ ಕಲಿಸ್ಯಾನ. ನಮಗ ಗೊತ್ತಿಲ್ಲದ ಏಕಲವ್ಯಗೆ ವಿದ್ಯಾ ಕಲಿಸ್ಯಾನ ಅಂತ ಹೇಳಿ ಗುರುವಿಗೆ ಬಾಯಿಗೆ ಬಂದಂಗ ಬೇಯ್ಲಕತ್ತ ಯಾರ ಅರ್ಜುನ. ಅವಾಗ ಹೇಳ್ತಾನ ಗುರು ದ್ರೋಣಾಚಾರ್ಯ, ನಡಿ ಹೋಗೋಣ. ಏ ಅರ್ಜುನ, ನಾ ವಿದ್ಯಾ ಅವಂಗ ಕಲಿಸಿಲ್ವ, ವಿದ್ಯಾನ ಕಲಿಸಿಲ್ಲ, ನನಗ ಬಾಯಿಗೆ ಬಂದಂಗ ಬೇಬಿ ಅಡ್ನಿ ಅಂದ್ರು ಕೇಳಿಲ್ಲ. ಏ ಅದ್ಯಾಕಾದಿತ್ತು, ಜರ್ ಕರ್ತು ಗುರುವೇ ನೀನು ಏಕಲವ್ಯಗೆ ವಿದ್ಯಾ ಕಲಿಸಿಲ್ಲ ಅನ್ನುವಂಥ ಮಾತು ಸತ್ಯ ಆದ್ರೆ ನಾವೊಂದು ಮಾತು ಹೇಳ್ತಾನೆ ಕೇಳ್ತೀರಿ ಅನ್ನೋದು ಕೇಳ್ದ. ಹಂಗ ಅವಾಗ ಅಂದ ಮತ್ತೆ ವಿದ್ಯಾನ ಕಲಿಸಿಲ್ಲ ಏನು ಹೇಳ್ತಿ ಹೇಳಿ ಕೇಳ್ತಾನಂದ. ಈಗೀನೀಗ ಹೋಗ್ರಿ ಯಾವ ಏಕಲವ್ಯನ ಹತ್ಯಾಕ ನೀವು ವಿದ್ಯಾ ಕಲಿಸಿಲ್ಲ ಅನ್ನುವಂಥ ಮಾತು ಸತ್ಯ ಆದ್ರೆ ಈಗೀನೀಗ ಹೋಗಿ ಹೆಬ್ಬಟ್ಟು ಕಡ್ಕೊಂಡು ಬರೀ ಏಕಲವ್ಯ ಅಂದ್ರೆ ತಿಳ್ಕೊತಾನಂದ. ಗುರು ಐದು ಬಾಳ ಸವನಿರಂಗಿಲ್ಲ, ಎಲ್ಲರಿಗೆ ಅಷ್ಟ ನೀ ಗುರು. ಗುರು ದೊಡ್ಡ ಮತ್ ನೀ ಹೇಳ್ತಿ ಕಾಂಬೋಗಿ ಗರಗುರು ಗುರು ಮಣ್ಣಿನ ಗುರು ಏಕಲವ್ಯನ ಹೆಬ್ಬಟ್ಟು ಯಾಕೆ ಕಡ್ಕೊಂಡ ದೊಡ್ಡ ಮಿದ್ದಲ್ಲ ಗುರು. ಅದ್ಯಾಕಾತ ನನಗೆ ಇವನು ಶಿಷ್ಯ ಅಷ್ಟ ಅವನು ಶಿಷ್ಯ ಅಷ್ಟ ಬಿಡ್ಬೇಕಾಗಿತ್ತಲ್ಲ. ಬ್ಯಾಡ ಅಂದ್ರು ಬಿಡಿ ಕಲ್ತಾನಂದ್ರ ಅವಂಗ ಗುರುವಿಗೆ ಹೆಚ್ಚು ಹೌಸ್ ಆಗ್ಬೇಕು, ದೊಡ್ಡ ಪಟ್ಟ ಕೊಡ್ಬೇಕಾಗಿತ್ತು. ಹೆಬ್ಬಟ್ಟು ಯಾಕೆ ಕಡ್ಕೊಂಡಿ ಗುರು ದ್ರೋಹಿ ದಗದ ಮಾಡ್ಯ ನಿನ್ನ ಗುರು ದ್ರೋಣಾಚಾರಿ. ಹೆಬ್ಬಟ್ಟು ಯಾಕೆ ಕಡ್ದಾನಂದ್ರ ಬಾಣ ಬಡ್ಲಾಕ ಬರಬಾರ್ದ ಅವಂಗ. ಅದಕ್ಕೆ ಈಗ ಒಂದು ಮತ್ತೊಂದು ಬೇರೆ ಐತ್ರಿ ಅದು ವ್ಯವಹಾರ. ಯಾಕಂದ್ರೆ ನಾಯಿಗೆ ಅಡಿಗೆ ಮನೆ ತೋರಿಸ್ದಂಗ ಆಗ್ತದ್ರಿ ಇದು ವ್ಯವಹಾರ ನಾವು ಹೇಳೋದ್ರಿಂದ. ಅದು ಸುಮ್ಮ ನಾಯಿ ಹೊರಗದ ಅಲ್ಲೇ ಇರ್ಲಿ, ಅಡಿಗೆ ಕೊಲಿಕ್ಕೆ ಬರೋದು ಬೇಡದ. ಅದಕ್ಕೆ ಇದು ಅಲ್ಲದ ಮತ್ತೇನು ಹೇಳೇನ್ರಿಪ್ಪ, ನೆತ್ಯಾಗ ಕುಂಕುಮ ಹಚ್ತೀರಿ ನೋಡಿ ಅಲ್ಲಿ ಯಾವ ಗಂಡದ ಅಂತ ಕೇಳಿ ನೋಡ್ರಿ. ಗಂಡ್ರಾಗ್ಲಕ್ಕ ಶಾನೆ ಅದಾರಿ ಕಂಬೋಗಿ ಅವ್ರ ಮತ್ತೆ ಅದಕ್ಕೂ ಕೇಳಿ ಮಾಡ್ಯಾರ ಅವ್ರ 3 ಮಂದಿ. ಅದಕ್ಕ ನೆತ್ಯಾಗ ಕುಂಕುಮ ಹಚ್ತೀರಿ ನೀವು ಅಲ್ಲಿ ಯಾವ ಗಂಡದಾನು ತಮ್ಮ. ನೆತ್ಯಾಗ ಕುಂಕುಮ ಹಚ್ಬೇಕಾದ್ರೆ ಯಾವ ಗಂಡದಾನ ತಿಳಿ ಹಚ್ಚಂಗಿಲ್ಲ. ಯಾಕೆ ಹಚ್ತಾರ ನೋಡು, ಅದು ಅಲ್ಲಿ ಜೀವ ಬಂದ ಕೂಡ್ಕೋಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತತೆ ಶರೀರ ಒಳಗ. ನೆತ್ತಿದಿಂದ ಬಂದ ಜೀವ ಕೊಡ್ತೈತಿ ಅನ್ನಂಟ್ಲಿ ನೆತ್ತಿಗೆ ಪೂಜೆ ಆಗ್ತೈತಿ. ಅಲ್ಲಿ ಒಂದು ದ್ವಾರ ಐತಿ, ಅದು ಜೀವ ಬಂದ ನೆತ್ತಿಲೆ ಕೂಡೈತಿ ಅನ್ನಂಟ್ಲಿ ನೆತ್ತಿ ಪೂಜೆ ಆಗ್ತೈತಿ. ಮೊದಲು ಬಿಡಲ್ ಇರ್ತೈತಿ ಅದ. ಮೊದಲು ಬಿಡಲ್ ಇರ್ತೈತಿ ಸಣ್ಣ ಹುಡುಗರು ಕುಯ್ದಾಗ. ಈಗೆಲ್ಲ ಗಟ್ಟಿಯಾಗಿರ್ತೈತಿ ದೊಡ್ಡದಾಗಂಟ್ಲಿ. ಖರೆ ಹೆಣ್ಮಕ್ಳು ಎಣ್ಣೆ ಹೆಚ್ಚಿ ಕೂಡಿಸ್ತಾರ ಅದನ್ನ. ಹೆಣ್ಮಕ್ಳು ಎಣ್ಣೆ ಹೆಚ್ಚ ದ್ವಾರ ಬಂದ್ ಮಾಡ್ತಾರ, ಅವ್ರು ಕೂಡಿಸ್ತಾರ ಅದನ್ನ. ಸಣ್ಣ ಕೂಸಿನ ನೆತ್ತಿ ಹಳ್ಳಿರ್ತೈತಿ. ಎಟ್ಟು ಎಣ್ಣೆ ಹಾಕ್ತಿ ಅಟ್ಟು ಎಣ್ಣೆ ಉಣ್ಲಾಕ್ ಚಾಲು ಮಾಡ್ತೈತಿ. ಯಾಕ ನೆತ್ತಿ ಪೊಳ್ಳಿರ್ತೈತಿ, ಅಲ್ಲಿದ ಬಂದ ಜೀವ ಕೂಡಿರ್ತೈತಿ. ಅದಕ್ಕ ಜೀವಕ್ಕೆ ಜೀವ ಬಂದಿರುವಂತ ಜಾಗಕ್ಕೆ ಪೂಜೆ ಆಗ್ತೈತಿ. ಇವಕ್ಕೆ ಎಣ್ಣೆ ಹೆಚ್ಚಾರಿಲ್ಲ ಅಂಬಲ್ ನೆತ್ತಿಗೆ. ಇವಕ್ಕೆ ಎಣ್ಣೆ ಹಚ್ಚಿದಾಗ ಬಂದವ್ರಿ, ಇವಕ್ಕೆ ಎಣ್ಣೆ ಹೆಚ್ಚಿ ಬೆನ್ನಿ ಬಡದಾಗನ ಬಂದಾರ ಇವ್ರು ಇಲ್ಲೆಲ್ಲ. ಇವ್ ಹೇಳತ್ತೇನ ಕರೆ ನನ್ನಿಂದ ಆಗೈತಿ ಅಂತ ಹೇಳಿ ಇದು ಅಲ್ಲದರಿ. ಏನ್ ಹೇಳ್ತಾರ, ಮೂಗನ್ಯಾಗ ಒಂದು ಗೂಟ ಐತಿ ಅದು ಪರಮ ಅಂದ್ರೆ ನಾ ಗಾಂಡದನಿ. ಏನು ಹೇಳ್ತದೋ ಏನು ಕೇಳ್ತದೋ ಇಲ್ಲಿ ಒಟ್ಟು ಗಾಂಡ ದೊಡ್ಡವ ಅವನ ಲೆಕ್ಕಲೆ. ಗಾಂಡ ಇದ್ರ ಇರ್ಬೇಕೆಂತವ. ಯಾರಿಗೆ ಗಂಡಿವ, ಯಾರಿಗೆ ಗಂಡತ್ತೀರಿ ನೀವು? ಹೆಣ್ಣಿಗೆ ಗಾಂಡಿವ. ಮತ್ತ ಹೆಣ್ಣು ಇದ್ದಾಗ ಗಂಡ ಆಗ್ಲಕ್ಕ ಬರ್ತೈತಿ, ಹೆಣ್ಣು ಇರ್ಲಿಕ್ಕ ಗಂಡ ಆಗ್ಲಕ್ಕ ಬರಂಗಿಲ್ಲ. ಅವ್ವ ಇದ್ದಾಗ ಅಪ್ಪ ಇರ್ಲಿಕ್ಕ ಗಪ್ಪ ಆಗ್ಲ ಅನ್ಲಾಕ ಬರ್ತೈತಿ ಅಪ್ಪ ಅಂತ ಹೇಳಿ. ಗಾಂಡ ದೊಡ್ಡ ಅಂತ ಹೇಳ್ತೀಯ. ಗಂಡ ಇದ್ರ ತಮ್ಮ ಹೆಂಗಿರ್ಬೇಕು, ಮಾಡ್ಕೊಂಡು ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು. ಅವ್ ಕರೆಯದ ಗಾಂಡ್ಯಪ್ಪ. ಇವ್ ಕಂಬೋಗಿ ಗಾಂಡ ಇವ್ ಬೇರೆ ರೀ. ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವನ ಕೈಯಾಗ್ರೆ ಕೊಟ್ಟು ಬರೋ ಗಾಂಡಿದು. ಇದು ಗಾಂಡ ಬೇರೆ ರೀ. ಇದು ಹಟ್ಟಕ ಬಿದ್ದ ಗಾಂಡ ಅಲ್ಲ, ಇದು ಕಂಬೋಗಿದ ಚಟಕ ಬಿದ್ದ ಗಾಂಡ್ರಿ. ಇದು ಚಟಕ ಬಿದ್ದದ ಗಾಂಡ. ಇದು ಹೆಂಗ ಹೇಳ್ತಾನೆ ಕೇಳು. ಹೆಂಗ ಯಾವ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಗಾಂಡ ದೊಡ್ಡ ಮತ್ತೆ ಹೇಳತ್ತಿ. ಅದ್ರ ಉದಾಹರಣೆ ತೆಗೆದು ಕೊಡತ್ತಿ ನಿನಗ. ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗೆ ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವರಿಗೆ. ಪಾಂಡವರೆಲ್ಲ ಸೋತ್ರ. ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲ ಕಳ್ಕೊಂಡಿದ್ರು. ಎಲ್ಲ ಸೋತ ಎಲ್ಲ ಕಳ್ಕೊಂಡ ಕೂತಾಗ ಅವಾಗ ಕೌರವರೊಳಗ ದುರ್ಯೋಧನ ಧರ್ಮರಾಜ ಒಂದು ಮಾತು ಹೇಳ್ದ. ಏನಂತ ಹೇಳ್ತಾನೆ, ಎಲ್ಲ ಸೋತನಿ ಅಂತ ತೆಳಗ ಚೆಂಡ್ ಹಾಕಿ